ಎವ್ರಿವನ್, ನಾನಿವತ್ತು ಕೋಸ್ಟರ್ ಕ್ರೋಶೆ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಅದಕ್ಕೆ ನಾನು 3mm ಹುಕ್ನ ಆಮೇಲೆ ಕಾಟನ್ ಯಾರ್ನ ತಗೊಂಡಿದ್ದೀನಿ. ಫಸ್ಟ್ ನಾನು ಮ್ಯಾಜಿಕ್ ರಿಂಗ್ ಮಾಡಿ ಆ ಮ್ಯಾಜಿಕ್ ರಿಂಗಿಗೆ 20 ಡಬಲ್ ಕ್ರೋಶೆನ ಮಾಡಿದೆ. ಅದಾದ್ಮೇಲೆ ಆ 20 ಡಬಲ್ ಕ್ರೋಶೆ ಮಾಡಾದ್ಮೇಲೆ ಮ್ಯಾಜಿಕ್ ರಿಂಗ್ ಕ್ಲೋಸ್ ಮಾಡಿ ಎಡ್ಜಸ್ನ ಜಾಯಿನ್ ಮಾಡಿದೆ. ಎಡ್ಜಸ್ ಜಾಯಿನ್ ಆದ್ಮೇಲೆ ಪ್ರತಿಯೊಂದು ಡಬಲ್ ಕ್ರೋಶೆ ಮೇಲೆ ಮತ್ತೊಂದೊಂದು ಡಬಲ್ ಕ್ರೋಶೆ ಮಾಡಿ ಮಧ್ಯದಲ್ಲಿ ಆಫ್ಟರ್ 2 ಡಬಲ್ ಕ್ರೋಶೆ ಇದೆಯಲ್ಲ ಅವಾಗ 2 ಚೈನ್ಗಳನ್ನ ಹಾಕಿ ಹಾಗೇನ ರೋ ಕಂಪ್ಲೀಟ್ ಮಾಡಿದೆ. ಸೆಕೆಂಡ್ ರೋ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಎಡ್ಜಸ್ನ ಜಾಯಿನ್ ಮಾಡ್ಬೇಕಾಯ್ತು. ಎಡ್ಜಸ್ ಜಾಯಿನ್ ಆದ್ಮೇಲೆ ಥರ್ಡ್ ರೋಗೆ ಮತ್ತೆ ಒಂದು ನಾನು 2 ಸ್ಪೇಸ್ ಬಿಟ್ಟಿದ್ದೆ, 2 ಚೈನ್ ಹಾಕಿದ್ದೆ, ಅಲ್ಲಿ ಆ ಚೈನ್ಗಳಲ್ಲಿ ಡಬಲ್ ಕ್ರೋಶೆ ಮತ್ತೆ 2 ಚೈನ್ ಮತ್ತೆ ಡಬಲ್ ಕ್ರೋಶೆ ಅದೇ ಚೈನ್ ಸ್ಪೇಸ್ ಅಲ್ಲಿ ಮಾಡಿ ಆಮೇಲೆ ನೆಕ್ಸ್ಟ್ ಅದೇ ಮತ್ತೆ ಚೈನ್ಸ್ ಇನ್ನೊಂದು ಚೈನ್ ಸ್ಪೇಸ್ಗೆ ವಿತೌಟ್ ಸ್ಪೇಸ್ ವಿತೌಟ್ ಎನಿ ಚೈನ್ ನಾನು ಮತ್ತೆ ಡಬಲ್ ಕ್ರೋಶೆ ಮತ್ತೆ 2 ಡಬಲ್ ಕ್ರೋಶೆ 2 ಚೈನ್ ಮತ್ತೆ 2 ಡಬಲ್ ಕ್ರೋಶೆ ಮಾಡಿ ಮತ್ತೆ ರಿಂಗ್ನ ಕ್ಲೋಸ್ ಮಾಡಿದೆ. ಆಮೇಲೆ ಸ್ಕ್ಯಾಲಪ್ ಬಾರ್ಡರ್ ಲಾಸ್ಟ್ ರೋ ಆಗಿರೋದ್ರಿಂದ ಅದಾದ್ಮೇಲೆ ಲಾಸ್ಟ್ ರೋ ಫೋರ್ತ್ ರೋ ಬಂದೆ. ಫೋರ್ತ್ ರೋಗೆ ಸ್ಕ್ಯಾಲಪ್ ಬಾರ್ಡರ್ ಮಾಡಬೇಕು ಅಂತ ಹೇಳಿ ಏನ್ ಮಾಡಿದೆ, ಆ ಚೈನ್ ಟು ಸ್ಪೇಸ್ಗೆ ಸಿಂಗಲ್ ಕ್ರೋಶೆ ಹಾಕ್ಬಿಟ್ಟು ಬಾಕಿ 2 ಡಬಲ್ ಕ್ರೋಶೆಗಳ ಮಧ್ಯೆ ಏನ್ ಸ್ಪೇಸ್ ಇದೆ 2 ಡಬಲ್ ಕ್ರೋಶೆಗಳ ಮಧ್ಯೆ ಆ ಸ್ಪೇಸ್ ಅಲ್ಲಿ 6 ಡಬಲ್ ಕ್ರೋಶೆ ಮಾಡಿದೆ. 6 ಡಬಲ್ ಕ್ರೋಶೆಸ್ ಹಾಕಿ ಮತ್ತೆ ಚೈನ್ 2 ಸ್ಪೇಸ್ ಇದೆ ಅಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಆ ರೀತಿ ಬಾರ್ಡರ್ ಹಾಕೊಂಡು ಆ ರೋನ ಕಂಪ್ಲೀಟ್ ಮಾಡಿದೆ. ಬಟ್ ಸಿನ್ಸ್ ಇದನ್ನ ಮಾಡಿ ಒಂದ್ ಫುಲ್ ತೋರ್ಸಿರೋದ್ರಿಂದ ಸ್ವಲ್ಪ ಟೈಮ್ ತಗೋತಾ ಇದೆ, ಏನ್ ಕಂಟಿನ್ಯೂ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಬಟ್ ಹಾಗೇನೆ ಫುಲ್ ರೋನ ಚಕ್ ಅಂತ ಮಾಡ್ಬಿಟ್ಟು ಮಾಡಾದ್ಮೇಲೆ ಒಂದು ಲಾಸ್ಟ್ ನಾನು ಡಬಲ್ ಕ್ರೋಶೆ ಹಾಕಿದ್ದೆ ಅಲ್ಲಿಗೆ ಎಡ್ಜನ್ನ ಜಾಯಿನ್ ಮಾಡಿಬಿಟ್ಟು ಒಂದು ಚೈನ್ ಹಾಕ್ಬಿಟ್ಟು ಕಟ್ ಮಾಡಿದೆ. ಕಟ್ ಮಾಡಾದ್ಮೇಲೆ ಸಿಂಪಲ್ ಆಗಿ ಒಂದು ಕ್ಯೂಟ್ ಕೋಸ್ಟರ್ ರೆಡಿ ಆಯ್ತು.